ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಷಷ್ಠೋಧ್ಯಾಯಃ. ಧ್ಯಾನಯೋಗಃ. ಯುಂಜನ್ನೇವಂ ಸದಾತ್ಮಾನಂ ಯೋಗಿ ವಿಗತಕಲ್ಮಷಃ ಸುಖೇನ ಬ್ರಹ್ಮ ಸಂಸ್ಪರ್ಶಂ ಅತ್ಯಂತಂ ಸುಖಮಶ್ನುತೆ. ಹೀಗೆ ಯೋಗಿಯು ಮನಸ್ಸನ್ನು ಯೋಗಾಭ್ಯಾಸದಲ್ಲಿ ಇಟ್ಟುಕೊಂಡು ಪಾಪಗಳಿಂದ ಮುಕ್ತನಾಗಿ ಬ್ರಹ್ಮನ ಸ್ಪರ್ಶದ ಅನಂತ ಪರಮಾನಂದವನ್ನು ಸುಲಭವಾಗಿ ಪಡೆಯುತ್ತಾನೆ. ಮನುಷ್ಯನ ಶರೀರ ಒಂದು ಸಾಧನವೇ ಸರಿ. ಈ ಸಾಧನದಿಂದ ಸಾಧನೆ ಮಾಡುವುದಕ್ಕೆ ಒಂದಿಷ್ಟು ಕಠಿಣ ವ್ರತ ಅನುಷ್ಠಾನಾದಿಗಳು, ಬ್ರಹ್ಮಚರ್ಯ ಪಾಲನೆ, ಕಠಿಣ ಕಸರತ್ತು, ಕಾಯ ವಾಚ ಮನಸ ಶುದ್ಧತೆಯನ್ನು ಕಾಪಾಡಿಕೊಳ್ಳುವುದು, ಜಗತ್ತಿನ ಹಿತಕ್ಕಾಗಿ ದುಡಿಯುವುದು, ಸಕಲ ಜೀವಿಗಳನ್ನು ಪ್ರೀತಿಸುವುದು ಹಾಗೂ ಗೌರವಿಸುವುದು, ಧ್ಯಾನ, ಸ್ವಾಧ್ಯಾಯ, ಜ್ಞಾನ, ಯಜ್ಞ, ತಪೋಯಜ್ಞ, ದ್ರವ್ಯಯಜ್ಞ, ಪ್ರತಿಯೊಬ್ಬರನ್ನು ದೇವರಂತೆ ಗೌರವಿಸುವುದು, ಹೀಗೆ ನಾನಾ ವಿಧವಾದ ಅಭ್ಯಾಸಗಳನ್ನು ಮಾಡಬೇಕಾಗುತ್ತದೆ. ಸಾಧಾರಣ ಮನುಷ್ಯ ಇಷ್ಟೆಲ್ಲ ಕಷ್ಟಪಡಲಾರ. ಅಲ್ಲದೆ ಅಭ್ಯಾಸ ಮಾಡುತ್ತಿರುವವರ ಬಗ್ಗೆ ಕೂಡ ಒಳ್ಳೆಯ ಅಭಿಪ್ರಾಯ ಹೊಂದಲಾರ. ಇತರರು ಸಾಧಿಸಿದ್ದನ್ನು ಕಂಡು ಈರ್ಷ್ಯೆ ಪಡುವ ಬದಲು ಇತರರಂತೆ ಸಾಧನೆಗೆ ಮುಖ ಮಾಡಿದರೆ ಪೂರ್ಣ ಆನಂದ ದೊರೆಯದಿದ್ದರೂ ಮನಸ್ಸಿನಲ್ಲಿ ದ್ವೇಷ, ಅಸೂಯೆ ಕಡಿಮೆಯಾಗುತ್ತದೆ. ಕೈಗೆಟುಕದ ದ್ರಾಕ್ಷಿಯನ್ನು ಹುಳಿಯೆಂದು ತಿರಸ್ಕಾರ ಭಾವದಿಂದ ನೋಡಿದ ನರಿಯ ಕಥೆಯಂತೆ ಇನ್ನೊಬ್ಬರು ಸಾಧಿಸಿದ್ದರಲ್ಲಿ ತಪ್ಪು ಹುಡುಕುವ ಬದಲು ಕಠಿಣ ಅಭ್ಯಾಸದಿಂದ ಸಾಧಿಸಿದವರ ಮೇಲೆ ಭಕ್ತಿ ಹೆಚ್ಚಾಗಿ ತನಗೆ ಅರಿವಿಲ್ಲದಂತೆ ಹೃದಯ ಸಾಧಕರ ಮಾರ್ಗ ಅನುಸರಿಸಲು ಆರಂಭಿಸಿ ನಿಧಾನವಾಗಿ ಪರಿವರ್ತನೆ ಆಗುವುದು ಸಹಜ. ಯೋಗಾಭ್ಯಾಸ ಎಂದ ತಕ್ಷಣ ಬಹಳಷ್ಟು ಜನ ನಾನು ಯೋಗ ಮಾಡುತ್ತಿದ್ದೇನೆ, ಬೆಳಗ್ಗೆ ಸಂಜೆ 1 ಗಂಟೆ ಯೋಗಾಭ್ಯಾಸ ಮಾಡುತ್ತೇನೆ ಎಂದು ಹೇಳುವವರಿಗೇನೂ ಕಡಿಮೆ ಇಲ್ಲ. ಇನ್ನು ಕೆಲವರು ಅಭ್ಯಾಸ ಆರಂಭಿಸಿ ಗುರಿ ಸಾಧಿಸಲು ಸಾಧ್ಯವಾಗದೆ ಅರ್ಧದಲ್ಲಿ ನಿಲ್ಲಿಸಿ ಇದರಿಂದ ಏನೂ ಪ್ರಯೋಜನವಿಲ್ಲ ಎಂಬ ಅಭಿಪ್ರಾಯ ಹೊರಹಾಕುವುದು ಕಾಣುತ್ತದೆ. ಏನೂ ತಿಳಿಯದ ಅಥವಾ ಪೂರ್ಣ ತಿಳಿಯದವರಿಗಿಂತ ಈ ಅರ್ಧ ಜ್ಞಾನ ಇರುವವರು ಲೋಕಕಂಟಕರೇ ಸರಿ. ಪುಸ್ತಕ ಓದಿ ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲಾರದೆ ಪುಸ್ತಕವನ್ನೇ ಸುಡಬೇಕು ಎನ್ನುವಂಥವರು, ಸಾಧಿಸಿದವರ ಬಗ್ಗೆ ಈರ್ಷೆ ಹೊಂದಿ ಸಾಧಿಸಿದವರಿಗೆ ಉತ್ತಮ ಸ್ಥಾನಮಾನ ಕೊಡದಂತೆ ತಡೆದು ಪ್ರಪಂಚದಲ್ಲಿ ಸಾಧಕರು ಹೆಚ್ಚಾದರೆ ತಮ್ಮ ಸ್ಥಾನಕ್ಕೆ ಕುಂದು ಬಂದೀತೆಂಬ ಭಯದಲ್ಲಿ ಸಮಾಜ ಉತ್ತಮ ಮಾರ್ಗ ಅನುಸರಿಸದಂತೆ ತಡೆಯುವ ಸ್ವಾರ್ಥಿಗಳು. ಆದರೆ ಜನ ಯೋಗಾಭ್ಯಾಸ ಮಾಡುತ್ತಿದ್ದಾರೋ ಅಥವಾ ಯೋಗಾಸನ ಮಾಡುತ್ತಿದ್ದಾರೋ ಇದರ ಆಧಾರದಲ್ಲಿ ಅವರಿಗೆ ಫಲಗಳು ಸಿಗುವುದು. ಭಗವದ್ಗೀತೆಯನ್ನು ಸರಿಯಾಗಿ ಓದಿ ಅರ್ಥೈಸಿಕೊಂಡು ಬದುಕಿನಲ್ಲಿ ಅಳವಡಿಸಿಕೊಂಡು ಇದನ್ನು ಸ್ವಭಾವವಾಗಿಸಿಕೊಂಡರೆ ಸರ್ವ ಪಾಪಗಳಿಂದ ಮುಕ್ತರಾಗಿ ಬ್ರಹ್ಮತ್ವದ ಅನಂತ ಪರಮಾನಂದ ಪಡೆಯುತ್ತಾರೆ. ಹರಿ ಓಂ.